ಅಪ್ಪಯ್ಯ ಹಾ ಮೂಟೆ ಎಲ್ಲ ಹಾಕಾಯ್ತು. ಸರಿ ಸರಿ ಕಣಪ್ಪ. ನೋಡ ಮಗ, ದಿನಸಿನೆಲ್ಲ ಸಂತೆಗೆ ಮಾರ್ಬಿಟ್ಟು ಹಂಗೆ ನೀನ್ ಹೆಂಡತಿ ಮನೆಗೆ ಹೋಗಿ ಅವಳನ್ನು ಕರ್ಕೊಂಡ್ ಬಂದ್ಬಿಟ್ಟು. ನೆನ್ನೆ ತಾನೇ ಅವಳು ತಂಗಿ ಸೀಮಂತ ಅಂತ ಹೋಗಿದ್ದಾಳೆ, ಇಷ್ಟು ಬೇಗ ಬಂದ್ಬಿಡ್ತಾಳ? ಸೀಮಂತ ನೆನ್ನೆನೆ ಆಯ್ತು, ಮತ್ತೇನಿದ್ದ ಕೆಲ್ಸ? ಇವತ್ತು ಸಂಜೆಗಿದ್ದು ಒತ್ತಾರನ ಕರ್ಕೊಂಡ್ ಬಿರ್ನೆ, ಮದ್ವೆ ಹತ್ರಕ್ಕೆ ಬಂತು, ಇಲ್ಲಿ ಕೆಲ್ಸ ನೋಡೋರು ಯಾರು? ಸರಿ ಬಿಡು, ಅದಕ್ಕೆ ಯಾಕೆ ಸಿಡಕ್ತಿಯಾ? ನಡಿಯಾ. ಓಹೋ, ಮೂಟೆ ಎಲ್ಲ ಹಾಕಿದ್ಮೇಲೆ ಬಂದ್ಬಿಟ್ಟ. ಒಂದು ಬೇರೆ ಮುಚ್ಕೊಂಡು ನಡಿಯಾ. ಲೇ ನಡಿಯಲ್ಲ, ಅದೇನ್ ಕಿತ್ತಾಟ? ಆಯ್ತು ಬಿರ್ನೆ ಹೋಗಿ. ಲೇ 100 ಹೆಚ್ಚು ಕಮ್ಮಿ ಮಾರ್ಬಿಟ್ ಬಾರ್ಲಾ, ಆಮೇಲೆ ಮದ್ವೆ ಖರ್ಚಿಗೆ ಪರದಾಡ್ಬೇಕಾಯ್ತದೆ. ಸರಿ ಸರಿ. ಇವಂದು ಇವರಪ್ಪಂದು ಬರೀ ತಲೆನೋವಾಗತ್ತೆ ನಂಗೆ. ಇವ್ರ ಮಧ್ಯದಲ್ಲಿ ನಾನ್ ಸಾಯ್ಬೇಕು. ಅಲ್ಲ ಇವನ, ನಾನು ಇವನಿಗೆ ಬೈದ್ರೆ ಇವನು ಅವನಿಗೆ ಬೈತಾನೆ. ಎಲ್ಲ ನಾಯಿ ಬೇಕಾದ್ರೆ ಕಚ್ಚಾಡ್ತವೆ. ಏನಂತಂದ್ಯಾ? ಹೂವು, ಹಣ್ಣು, ಖಾರ, ಎಲೆ ಅಡಿಕೆ, ಪೌಡ್ರು, ಸೋಪು, ಸುನೋ ಎಲ್ಲ ತಂದೀವ್ನಿ. ಎಲ್ಲ ತಂದ್ಯಾ? ತಗೋ, ಈ 5 ರೂಪಾಯಿ ನೋಟ್ ತಗೊಂಡು ಯಾವ್ದಾರು ಹೋಟ್ಲಿಗೆ ಹೋಗಿ ಹೀಗೆ ಕುಡ್ಕೊಂಡು ಒತ್ತು ಮುಳುಗೋಕೆ ಮುಂಚೆ ಮನೆ ಸೇರ್ಕೊಂಬಿಡು. ಸರಿ ಕೊಡಿಲಿ. ನಾನೇ ಮನೆ ತಗೊಂಡು ಹೋಯ್ತೀನಿ. ಅದು ನಮ್ಮ ಮನೆಗಲ್ಲ, ನನ್ನ ಹೆಂಡತಿ ಮನೆಗೆ. ಹಂಗಾರೆ ನಂಗೂ ತಕ್ಕೊಡು. ನಿನಗೆ ಯಾಕೋ? ನನ್ನ ಹೆಂಡತಿ ಮನೆಗೂ ತಗೊಂಡು ಹೋಯ್ತೀನಿ. ಜಾಡ್ ಸ್ವದ್ದ ಅಂದ್ರೆ ಮುಖ ಮುತ್ತಿಲ್ಲ ಜಜ್ಜೋಬೇಕು. ಯಾಕೆ? ಮದುವೆ ಆಗಿಲ್ಲ ಮುಂಚೆ ಆಗಿಲ್ಲ, ಹೆಂಡತಿ ಮನೆಗೆ ತೊಗೊಂಡೋಗ್ತಾನಂತೆ. ಹೋಗ ಮಿಕೊಂಡು ಮನೆಗೆ. ಲೊಟ್ಟೆ, ನೀವು ಮಾತ್ರ ತಗೊಂಡೋಗ್ಬೇಕು, ನಾನ್ ಮಾತ್ರ ತಗೊಂಡೋಗ್ಬಾರ್ದಂತೆ. ಮನೆಗೆ ಬಾ, ಅಪ್ಪಗೆ ಹೇಳಿ ಮಾಡಿಸ್ತೀನಿ ನಿನಗೆ. ಪುಟ್ಟಣ, ಮೀಸೆ ಮಾವ, ಸಂತೆಗೆ ನೀನು ಹಲಸಂದಿ ಮಾರಕ್ ಬಂದಿದೀಯಾ? ಅಲ್ಸಂದೆ ಅಲ್ಲಪ್ಪ, ಬೆಲ್ಲ ತಂದಿದ್ದೆ. ಅಂದಂಗೆ ಎಲ್ಲಿ ನಿನ್ ತಮ್ಮ? ಅವನು ಹೆಂಡತಿ ಮನೆಗೆ ಹೋದ. ಹೌದಾ? ನಿಮ್ಮಪ್ಪ ಮದುವೆಗೆ ದುಡ್ಡು ಬೇಕು ಅಂತ ಕೇಳಿದ್ರು. ನನಗೆ ಇವಾಗ ನಿಮ್ ಊರಿಗೆ ಬರೋಕೆ ಪುರ್ಸೊತ್ತಿಲ್ಲ. ಈಗೇನ್ ಮಾಡೋದು? ಅಯ್ಯೋ, ನನ್ ಕೈಲೇ ಕೊಡು. ಜೋಪಾನ ತಗೊಂಡೋಗ್ತೀಯಾ? ಓ, ಭದ್ರವಾಗಿ ತಗೊಂಡು ಹೋಗ್ತೀನಿ. ಇಲ್ಲಿ ನೋಡಿಲಿ, ಒಳ ಜೇಬಿದೆ. ಓ ಜಾಣ, ಹುಷಾರ ತಗೊಂಡೋಗ್ಬೇಕು. 50,000 ರೂಪಾಯಿ ಇದೆ ಜೋಪಾನ. ಹೌದಾ? ಸರಿ ಸರಿ, ನಾನಿನ್ ಬರ್ಲೇನಪ್ಪ? ಆಯ್ತು ಮಾವ. ಏನೇ ಅವ್ರು ಬಂದ್ರು? ಅವ್ರಂದ್ರೆ ಯಾರೇ? ಅಯ್ಯೋ ಅವ್ರು ಬಂದ್ರು. ಅಯ್ಯೋ ಚಿಕ್ಕ ಮುಂಡೆ, ಅವ್ರಂದ್ರೆ ಯಾರೇ? ಅಯ್ಯೋ ನೀನ್ ನೋಡ್ಬಾ, ಅವ್ರು ಬಂದ್ರು. ಪೆದ್ದುಡಿ ಸವಾಸ. ಓಹ್ ಅಳಿಯಂದ್ರು, ಈಗ ಬಂದ್ರ? ಮಂಡಕ್ಕಿ, ಹೂವು, ಹಣ್ಣು, ಖಾರ, ಪೂರಿ ಎಲ್ಲ ತಂದಿದ್ದೀನಿ. ಹೌದಾ? ಯಾಕೆ ತರ ಹೋದ್ರಿ ಹೇಳಿ ಅಂದ್ರೆ ಮಾತ್ ಸಾಕು, ಇಳಿಸ್ರಿ. ಬಂದೆ. ಕೊಡಿ ಕೊಡಿ. ಬರೀ ಕೈನಲ್ಲೂ ಬರೋ ಹಂಗಿಲ್ಲ. ನೀನು ಕಾಲಿಗೆ ನೀರ್ ಕೊಡು. ನಡೀರಿ. ಅಪ್ಪನೇ ಕಳ್ಸುದ್ರ? ನಾನು ನನ್ನ ತಮ್ಮ ಅಲ್ಸಂದಿ ಮಾರಕ್ ಸಂತೆ ಬಂದ್ವಾ. ಮಾರಿದ್ಮ್ಯಾಕೆ ದುಡ್ಡು ತಕೊಂಡು ತಿಂಡಿ ತಗೊಂಡು ಅವ್ರ ಹೆಂಡ್ರ ಮನೆಗೆ ಹೋದ. ನಾನು ನನ್ನ ಹೆಂಡ್ರಿ ತಿಂಡಿ ತಗೊಂಡು ಹೋಗ್ತೀನಿ ಕೊಡ್ಸು ಅಂದೆ, ಕೊಡಿಸ್ಲೇ ಇಲ್ಲ. ಮತ್ ನೀವು ತಂದಿರೋದಲ್ಲ? ಸಂತಿಂದ ಬರುವಾಗ ನಮ್ಮ ಎಲ್ವಾಳ್ ಗುರುಸಿದ್ದಪ್ಪ ಮಾವ ನಿಮ್ಮ ಅಪ್ಪ ಕೊಡು ಅಂತ 50,000 ರೂಪಾಯಿ ಕೊಟ್ಟ. ಅದ್ರಲ್ಲಿ 500 ರೂಪಾಯಿ ತಕೊಂಡು ಇದೆಲ್ಲ ತಂದ್ಬಿಟ್ಟೆ. ಮಿಕ್ಕಿ ದುಡ್ಡಲ್ಲಿ? ಇಲ್ಲೇ ಇಲ್ಲೇ ಇದೆ ಎಲ್ಲ 500 ರೂಪಾಯಿ. ಹಾಸಿಗೆ ಹಾಸೀನಿ ಮನಿಕ ಬೇಡ, ಹಾಸಿಗೆ ಮೆತ್ತಗಿರ್ತದೆ, ನಿದ್ದೆ ಬರಕಿಲ್ಲ. ನಂಗೆ ಚಾಪೇನೆ ಚಂದ. ಹಂಗ? ಮತ್ತೆ ನಮ್ಮವ್ವ ಮದ್ವೆ ಹಾಕ್ಬೇಕೆ 2 ದಿಂಬು ಹಾಸಿಗೆ ತೆಗಿಬೇಕು ಅಂತಿದ್ಲು. ಹಂಗಾರೆ ಹಾಸಿಗೆ ಬ್ಯಾಡ, 2 ಈಚಿಲ್ ಚಾಪೆ ತೆಕ್ಕಡಿ ಅಂತೀನಿ. ನಿತ್ಕ ಬಾಯ್ಲಿ. ಇದೆಲ್ಲ ನಿಂಗೆ ತಕ್ಕ, ಪರವಾಗಿಲ್ಲ ತಕ್ಕ.
ಅವ ಎಲ್ಲೋದ್ರು ಇವ್ರಿಬ್ರು? ನನ್ಗೆ ಯಾಕೋ ಭಯವಾಗ್ತಿದೆ ರೀ. ಭಯ ಯಾಕೆ? ಅವನಿಲ್ಲಿ ಬಂದಿರೋ ವಿಷಯ ಯಾರಿಗೂ ಗೊತ್ತಿಲ್ಲ. ಎತ್ತಾಕು. ಆ ಬೆದ್ ನನ್ ಮಗ ಕೊರಕೆ ಹೊಡಿತಾ ಮಲ್ಗವನೆ. ಅವನಲ್ಲೇ ಮುಗಿಸಿ ಇಲ್ಲಿ ತಗೊಂಡ್ ಬಂದು ಹೂತಾಕಿ ಅವ್ನು ಹೊಡ್ಕೊಂಡ್ ಬಂದಿನಲ್ಲ ಎತ್ತು ಗಾಡಿ, ಅದನ್ನ ಯಾವ್ದಾದ್ರು ದೂರ ಸಂತೆಗೆ ತಗೊಂಡೋಗಿ ಮಾರಾಕ್ಬಿಟ್ಟು ಬಂದ್ಬಿಟ್ರೆ ಅವ್ರ ಅಪ್ಪ ಕೊಟ್ಟರು 50,000 ರೂಪಾಯಿ ಉಳಿಯುತ್ತೆ. ಈಗ ಇವನ್ ತವ ಇರೋ 50,000 ರೂಪಾಯಿನೂ ಸಿಗುತ್ತೆ. ಆಮೇಲೆ ನಮ್ಮ ಗೌರಿನ ನಂಜಪ್ಪನ ಕೊಟ್ಟು ಮದುವೆ ಮಾಡಿದ್ರೆ 10 ಎಕರೆ ಗದ್ದೆ, ಕೈ ತುಂಬ ಹಣ ಎಲ್ಲ ಸಿಗುತ್ತೆ. ಅಯ್ಯೋ ಅವ್ನಿಗೆ ಎಂಡ್ರಮ್ಳಲ್ಲ. ಇದ್ರೇನೆ ಆಯ್ತು. ಅವಳು ಬಂಜಿ ಅಂತ ತಾನೆ ನಮ್ಮ ಮಗಳನ್ನ ಕೇಳ್ತಿರೋದು. ಓಹೋ ಇವನೇನ್ ದೊಡ್ಡ ರಾಜ್ಕುಮಾರ, ಮೂರ್ಖತೆ ವಯಸ್ಸಾಗಿದೆ, ಬೆದ್මුಣೇದ್ ಬೇರೆ. ಇವನಿಗಿಂತ ಅವನೇ ಎಷ್ಟೋ ವಾಸಿ. ತೋಡು. ಬಾ ಹೇಳ್ತೀನಿ. ಯಾಕೆ ನಮ್ಮ ಅಪ್ಪ ಅವನಿನ್ ಸಾಯಿಸ್ಬೇಕು ಅಂತ ಮಸ್ಲತ್ ಮಾಡ್ಕೊಂಡವ್ರೆ. ಬ್ಯಾಗಿಲಿಂದ ಹೊಂಟೋಗು. ಅಯ್ಯೋ ನಂಗ್ ಬೇಡ. ನಿಜವಾಗ್ಲೂ ಅವ್ರನ್ನೆಲ್ಲ ಸಾಯಿಸಿ ಊತಾಕ್ಬೇಕು ಅಂತ ಹಳ್ಳ ತೋಡ್ತಾವ್ರೆ. ಯಾಕೆ? ನಾನೇನ್ ತಪ್ಪು ಮಾಡಿವ್ನಿ? ನೀನೇನು ತಪ್ಪು ಮಾಡಿಲ್ಲ. ಹಣದಾಸೆಗೋಸ್ಕರ ನಿನ್ನ ಸಾಯಿಸಿ ನನ್ನ ಬೇರೆಯವ್ರಿಗೆ ಮದುವೆ ಮಾಡಕ್ ಕೊಟ್ಟವ್ರೆ. ಹಂಗ ಅದಂಗ್ ಮಾಡ್ಬಿಡ್ತಾರೆ? ಬಾ ಕೇಳುವ. ಅಯ್ಯೋ ಈಗ ಅವ್ರು ತವ ಹೋದ್ರೆ ನಿನ್ಗಿಂತ ಮೊದಲು ನನ್ನೇ ಸಾಯಿಸ್ಬಿಡ್ತಾರೆ. ದಯವಿಟ್ಟು ಇಲ್ಲಿಂದ ಹೊರಟು. ನಾ ಇಲ್ಲಿಂದ ಹೊರಟು ಹೋದ್ರೆ ನೀನ್ ಬೇರೆಯವ್ರು ಕೊಟ್ಟು ಮದ್ವೆ ಮಾಡ್ಬಿಡ್ತಾರೆ. ನೀನು ನನ್ಗೆ ಬೇಕು. ಬಾ ನಾವಿಬ್ರು ನಮ್ಮನೆಗೆ ಹೋಗುವ. ಬಾ ನಾ ಹೇಳ್ತೀನಿ. ಬಾ. ಅಯ್ಯೋ ಬೇಡ. ಕಟ್ಟಕ್ಕೆ ಎಷ್ಟೊತ್ತು ಬೇಗ ಕಟ್ಟಲ್ಲ. ಆಯ್ತಣ್ಣ ಎದ್ದೇಳಿ ಮತ್ತೆ ಬೇಗ ಕಾರ್ಯ ಮುಗಿಸುವ. ನಿಲ್ಸಿ. ಅಪಯ
ಅವರೇ ಅವ್ರ ಮಗನ್ ಸಾಯಿಸಿದ್ದು. ನನ್ ಗೊತ್ತೇ ಸುಕ್ಕಿರ ಎಣ ಎತ್ತಕ್ ಬಿಡಕ್ಕಿಲ್ಲ ನಾನು. ಯಾಕೆ ಪಟೇಲ್ರೆ ಯಾಕ? ಯಾಕೆ ಅಂತ ಕೇಳ್ತೀರಾ? ಸ್ವಲ್ಪ ಅದು ನ್ಯಾಯ ನೀತಿ ಗೊತ್ತಿದ್ದೇನ್ರಿ? ಈ ಹಲಾಲ್ ಕೋರ್ ಬೋಳಿ ಮಕ್ಕಳು ನಮ್ಮ ಅಣ್ಣನಿಗೆ ಹೆಣ್ಣು ಕೊಡ್ತೀನಿ ಅಂತ ಒಪ್ಪಿ ಲಗ್ನ ಕಟ್ಸಿ ಮದುವೆಗೆ ಅಂತ ನಮ್ಮ ಹತ್ರ 50,000 ರೂಪಾಯಿ ಇಸ್ಕೊಂಡು ಈಗ ಆಸ್ತಿ ಆಸೆಗೋಸ್ಕರ ಬೇರೆ ಯಾರಿಗೂ ಹೆಣ್ಣು ಕೊಡಕ್ ಹೊಟ್ಟಿದಾರಲ್ಲ, ಇದು ಸರಿನೇನ್ರಿ? ಅದಾಳಾಗೋಗ್ಲಿ, ನಮ್ಮ ಅಣ್ಣ ಅಕ್ಕಯಿಂದ ಮನೆಗೆ ಬಂದ್ರೆ ಅವನ್ನೇ ಕೊಲ್ಲಕ್ ಹೊಟ್ಟಿದಾರಲ್ಲ, ಇವ್ರೇನ್ ಮನುಷ್ಯರ? ಇಲ್ಲಪ್ಪ, ಇದು ರಾಕ್ಷಸರು ಮಾಡೋ ಕೆಲಸ. ಇಂಥ ನೀಚ್ ಕೆಲಸ ನನ್ನ ಊರಲ್ಲಿ ಇದುವರೆಗೂ ಕಂಡು ಇಲ್ಲ ಕೇಳೂ ಇಲ್ಲ. ಅದಕ್ಕೆ ಪಟೇಲ್ರಿ ಊರ್ ಜನ ಎಲ್ಲ ಸೇರ್ಕೊಂಡು ಕ್ಯಾಕರ್ಸ್ ಹೋಗುದು ನಾಯಿಗೆ ಬಡ್ದಂಗ್ ಬಡ್ದಿದೀವಿ. ಇಂಥ ಚಂಡಾಲರಿಗೆ ಒಡೆಯೋದು ಕ್ಯಾಕ್ ಸುಗಿಯೋದು ಯಾವ ಲೆಕ್ಕಾರೇ? ಇವ್ರು ಸಾಯೋ ಗಂಟ ಜೈಲ್ನಲ್ಲಿ ಕೊಳಿಯೋಂಗ್ ಮಾಡ್ಬೇಕು, ಅವಾಗಲೇ ಗೊತ್ತಾಗೋದು. ಪೊಲೀಸ್ ಕರ್ಕೊಂಡ್ ಬಾರ. ಬೇಡಿ ಪಟೇಲ್ರಿ, ಇವ್ರು ಮಾಡಿರೋ ಪಾಪಕ್ಕೆ ಆ ದೇವ್ರು ಸರಿಯಾದ ಶಿಕ್ಷೆ ಕೊಟ್ಟವನೆ. ಇದ್ದೊಬ್ಬ ಮಗನ್ ಕೊಂದು ಇವ್ರು ಬದುಕಿರೋವರೆಗೂ ಕೊರ್ಗಿ ಸಾಯಂಗ್ ಮಾಡಿದಾನೆ. ಇದಕ್ಕಿಂತ ಶಿಕ್ಷೆ ಬೇಕಾಗಿಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ. ಇವ್ರು ಜೈಲಿಗೆ ಹೋಗ್ಬಿಟ್ರೆ ಪಾಪ ಆ ಹುಡುಗಿ ಅನಾಥಲಾಗ್ಬಿಡ್ತಾಳೆ. ನನ್ನ ಮಗನ ಪ್ರಾಣ ತೆಗೆಯಕ್ ಹೊರಟಿರೋ ಆ ಚಂಡಾಲರ ಮಗಳು ಅನಾಥಲಾದ್ರೆ ಎಷ್ಟು, ಸತ್ರ ಇಟ್ರೆ ನಾನಂತೂ ಅವ್ರ ನೇಣ್ಗಂಬಕ್ಕೆ ಏರ್ಸೋರ್ಗು ಬಿಡಕ್ಕಿಲ್ಲ. ಪೊಲೀಸ್ನವರು ಮಾತ್ರ ಬಿಟ್ಕೊಡ್ಬೇಡಿ, ಇದು ನಮ್ಮ ಊರಿನ ಮಾನ ಮರುವಾದ ಪ್ರಶ್ನೆ. ಪಟೇಲ್ರಿ ನಮ್ ಹುಡುಗಿನ ನಿಮ್ ಮಗನಿಗೆ ಮದುವೆ ಮಾಡ್ಕೊಡ್ತೀವಿ. ನೀವು ಕೋಟಿ ತಂದು ನನ್ನ ಮುಂದೆ ಸುರಿದ್ರು ನನಗೆ ಈ ಸಂಬಂಧ ಬೇಕಾಗಿಲ್ಲ. ಅವ್ನ ತಪ್ಪಿಗೆ ದಂಡ ಹಾಕೋಣ, ನೀವು ಕೊಟ್ಟು ಹಣಕ್ಕೆ 2 ವರ್ಷ ಕೊಡ್ತೀವಿ. ಪೊಲೀಸ್ನವ್ರಿಗೆ ಮಾತ್ರ ಇಟ್ಕೊಡ್ಬೇಡಿ. ಅಲ್ಲ ರೀ, ನಿಮ್ ಮೂರ್ನವನು ಅಂತ ಮಾಡಿರೋ ತಪ್ಪನ್ನು ಮುಚ್ಚಾಕ್ತೀರೇನ್ರಿ? ಕೊಲೆಗಾರ ನಂಗೆ ಬಿಟ್ಬಿಡ್ತೇನೇನ್ರಿ? ನಾನು ಇದಕ್ಕೆ ಅವಕಾಶ ಕೊಡಕ್ಕಿಲ್ಲ. ಅಪ್ಪಯ್ಯ ಆ ಗೌರಿನೂ ಕರ್ಕೊಂಡು ಹೋಗೋಣಪ್ಪಯ್ಯ, ಇಲ್ಲಾಂದ್ರೆ ಅವ್ರ ಮಗನ್ ಸಾಯಿಸ್ದಂಗ ಅವಳು ಸಾಯಿಸಾಕ್ಬಿಡ್ತಾರಪ್ಪಯ್ಯ. ನಡಿಯ, ಅವಳು ಸತ್ರಷ್ಟು ಇದ್ರಷ್ಟು ಸುಮ್ಮನೆ ಬರೋ. ನಂಗೆ ಅವಳು ಬೇಕು, ನಾ ಕರ್ಕೊಂಡ್ ಬರ್ತೀನಿ. ಮೊದಲಿಲ್ಲ ಅಂದ್ರೆ ಕೈ ಕಾಲು ಮುಟ್ಟಾಕ್ಬಿಡ್ತೀನಿ, ಮುಚ್ಕೊಂಡ್ ಬರೋ. ಲೊಟ್ಟೆ ಮುರಿದಾಕ್ಬಿಡ್ತಾನಂತೆ, ಮುರಿದಾಕ ಅದೇನ್ ಜೋಳದ ಕಡ್ಡಿನ? ನಂಗೆ ಅವಳು ಬೇಕಷ್ಟೇ. ಗೌರಿ ಇವರೆಲ್ಲ ಕೆಟ್ಟವರು, ನಿನ್ನೂ ಕೊಂದಾಕ್ಬಿಡ್ತಾರೆ. ಬಾ ನಮ್ಮ ಮನೆಗೆ ಹೋಗುವ. ನೀ ಅಳ್ಬೇಡ, ನೀ ಹತ್ರ ನನಗೂ ಅಳು ಬರ್ತದೆ. ಬಾ ಬಿಡೋ ಅವಳ ಕೈನ. ಗೌರಿ ಇಡೀ ಊರ್ ಜನ ಆಟೋ ಅಂತ ಕೇಳ್ಕೊಂಡ್ರು ಮರುವಾದೆ ಕೊಡದೆ ಹೊಲ್ಟೋದ್ನಲ್ಲ ಅವನು. ಪೊಲೀಸ್ನವ್ರು ಕರ್ಕೊಂಬಂದು ಅದೇನ್ ಕಿತ್ಕೋತಾನೋ ಕಿತ್ಕೊಳ್ಳಿ, ಅವ್ರು ಬರಕ್ ಮುಂಚೆ ಎಣನ ಸುಟ್ಟಾಕ್ಬಿಡವ. ಎತ್ಕೊಳ್ರಲ್ಲ. ಕರಿಯ ಕೆಂಚ ಏಟೋತ್ರಲ್ಲ, ಜೋಡ್ಸಲ್ಲ, ಬೇಗ ಬೇಗ ಜೋಡ್ಸಲ್ಲ. ತಗೋ ಇಡು. ಏನ್ ಯೋಚನೆ ಮಾಡ್ತಿದ್ಯಾ? ಮೊದಲು ಬೆಂಕಿ ಇಡು, ಸುಟ್ಬಿಟ್ಟು ಜಾಗ ಖಾಲಿ ಮಾಡವ. ಪೊಲೀಸ್ನವ್ರು ಬಂದ್ರೆ ನಿನ್ನೂ ಬಿಡಕ್ಕಿಲ್ಲ, ಅವರು ಈ ಎಣನ ಸುಡಕ್ಕೂ ಬಿಡಕ್ಕಿಲ್ಲ. ತಗೋ ಇಡು. ಪೊಲೀಸ್ನವ್ರು ಬಂದು ನಿಮ್ಮನ್ನ ಎಳ್ಕೊಂಡು ಹೋದ್ರೆ ಊರಿನ ಮರ್ಯಾದೆ ಏನಾಯ್ತದೆ? ತಗೊಳ್ಳಿ, ಅವ್ರು ಹೇಳ್ತೀರ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ತಗೊಳ್ರಿ. ಇಲ್ಲಿ ತಂಬೂರೆಯ ತಾಯವ ಯಾರು? ನಾವೇ ಸ್ವಾಮಿ. ಹಣದಾಸೆಗೋಸ್ಕರ ಹೆತ್ತು ಮಗನ್ನೇ ಕೊಲೆ ಮಾಡಿದಿರಿ ಅಂತ ಪಟ್ನಾಯಕ್ನಲ್ಲಿ ಪುಟ್ಟರಂಗಪ್ಪನವರು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ನಿಮ್ಮಿಬ್ಬರನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ. ಕಾನ್ಸ್ಟೇಬಲ್ ಸರ್, ಇವರಿಬ್ಬರನ್ನ ಅರೆಸ್ಟ್ ಮಾಡಿ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಸಾಹೇಬ್ರೆ, ದಯವಿಟ್ಟು ಅವ್ರನ್ನ ಅರೆಸ್ಟ್ ಮಾಡಬೇಡಿ, ತಿಳಿದೆ ತಪ್ಪು ಮಾಡ್ಬಿಟ್ಟವ್ರೆ. ಹೌದು ಸ್ವಾಮಿ, ಊರ್ನವರೆಲ್ಲ ಸೇರಿ ಇವ್ರಿಗೆ ಬುದ್ಧಿ ಹೇಳ್ತೀವಿ. ಇದು ನಮ್ಮೂರಿನ ಮರ್ವಾದೆ ಸಾಹೇಬ್ರೆ. ಏನ್ರಿ ಮರ್ಯಾದೆ? ಅವ್ರು ಮಾಡಿರೋದು ಕೊಲೆ. ಇರ್ಬೋದು ಸಾಹೇಬ್ರೆ. ನೀವು ಇವರಿಬ್ಬರಿಗೆ ಸಪೋರ್ಟ್ ಮಾಡಿದ್ರೆ ನಿಮ್ಮನ್ನು ಒದ್ದು ಒಳಗೆ ಹಾಕ್ಬೇಕಾಗತ್ತೆ. ಸರ್, ಮುಖ ಏನ್ ನೋಡ್ತೀಯಾ? ಎಳ್ಕೊಂಬಂದ್ ಜೀಪ್ ಹಾಕು. ಎಸ್ ಸರ್.